ಮರಗಳ ಕಟಾವಿಗೆ ರೈತನಿಂದ 15,000 ರು ಲಂಚ ಪಡೆಯುತ್ತಿದ್ದ ವೇಳೆ ಲೋಕಾಬಲಿಗೆ ಬಿದ್ದ ಚಿಂತಾಮಣಿ ಪ್ರಾದೇಶಿಕ ಉಪವಲಯ ಅರಣ್ಯಾಧಿಕಾರಿ ಧನಲಕ್ಷ್ಮಿ ಕಾರಿನ ಚಾಲಕ ಮಣಿಕಂಠ. ಚಿಂತಾಮಣಿಯಲ್ಲಿ ಬೆಳ್ಳಂಬೆಳಗ್ಗೆ ರಸ್ತೆ ಬದಿಯಲ್ಲಿ ಮರಗಳ ಕಟಾವಿಗೆ ರೈತರೊಬ್ಬರಿಂದ ಲಂಚ ಪಡೆಯುತ್ತಿದ್ದ ವೇಳೆ ಲೋಕಾಯುಕ್ತ ಬಲೆಗೆ ಅರಣ್ಯ ಅಧಿಕಾರಿಯೊಬ್ಬರು ಬೆದ್ದಿರುವ ಘಟನೆ ಶುಕ್ರವಾರ ಬೆಳಗ್ಗೆ ನಡೆದಿದೆ. ಚಿಂತಾಮಣಿ ಶ್ರೀನಿವಾಸಪುರ ರಸ್ತೆ ಮಾರ್ಗದ ದೊಡ್ಡಗಂಜೂರು ಬಳಿಯ ನೂತನ ಪೆಟ್ರೋಲ್ ಬಂಕ್ ಸಮೀಪವಿದ್ದ ರಸ್ತೆ ಬದಿಯ ಮರಗಳ ಕಟಾವಿಗೆ ರೈತರೊಬ್ಬರು ಚಿಂತಾಮಣಿ ಪ್ರಾದೇಶಿಕ ಉಪವಲಯ ಅರಣ್ಯಾಧಿಕಾರಿ ಧನಲಕ್ಷ್ಮಿರವರಿಗೆ ಅರ್ಜಿಯನ್ನು ಸಲ್ಲಿಸಿದ್ದರು. ಮರಗಳ ಕಟಾವು ಮಾಡಲು ಧನಲಕ್ಷ್ಮಿರವರು ರೈತರಿಗೆ 50,000 ರುಗಳ ಬೇಡಿಕೆ ಇಟ್ಟಿದ್ದರು. ಶುಕ್ರವಾರ ಬೆಳಗ್ಗೆ ಪ್ರಾದೇಶಿಕ ಉಪವಲಯ ಅರಣ್ಯಾಧಿಕಾರಿಗಳ ಕಚೇರಿಯಲ್ಲಿ ಉಪವಲಯ ಅರಣ್ಯಾಧಿಕಾರಿ ಧನಲಕ್ಷ್ಮಿ ಮತ್ತು ಕಾರಿನ ಚಾಲಕ ಮಣಿಕಂಠರವರು ರೈತನಿಂದ 15,000 ರು ನಗದು ಹಣ ಪಡೆಯುತ್ತಿದ್ದ ವೇಳೆ ಲೋಕಾಯುಕ್ತ ಎಸ್ಪಿ ಆಂಟೋನಿ ಜಾನ್ ನೇತೃತ್ವದಲ್ಲಿ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ಮತ್ತು ಸಿಬ್ಬಂದಿ ದಾಳಿ ಮಾಡಿ ನಗದು ಹಣದ ಸಮೇತ ಉಪವಲಯ ಅರಣ್ಯಾಧಿಕಾರಿ ಧನಲಕ್ಷ್ಮಿ ಹಾಗೂ ಕಾರಿನ ಚಾಲಕ ಮಣಿಕಂಠರವರನ್ನ ವಶಕ್ಕೆ ಪಡೆದು ತನಿಖೆ ಮುಂದುವರೆಸಿದ್ದಾರೆ. ಪ್ರಾದೇಶಿಕ ಉಪವಲಯ ಅರಣ್ಯಾಧಿಕಾರಿ ಧನಲಕ್ಷ್ಮಿರವರು ಲಂಚಕ್ಕಾಗಿ ರೈತರಿಗೆ ಮರದ ವ್ಯಾಪಾರಿಗಳಿಗೆ ಪೀಡಿಸುತ್ತಿದ್ದ ಆರೋಪವನ್ನ ಹೊತ್ತಿದ್ರು.